ದಾವಣಗೆರೆ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಸದ್ದು ಜೋರಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟಿವಿಕೆ ಅನೀಸ್ ಅಹ್ಮದ್ ಅವರು, ಬೈ ಎಲೆಕ್ಷನ್ ವಿಚಾರದಲ್ಲಿ ಹೈಕಮಾಂಡ್ಗೆ ತಪ್ಪು ತಿಳುವಳಿಕೆ ಉಂಟಾಗಿದೆ ಎಂದು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಲ್ಪಸಂಖ್ಯಾತನ ಪ್ರಮುಖ ನಾಯಕ ನಜೀರ್ ಅಹ್ಮದ್ ಅವರ ಬಗ್ಗೆ ತಪ್ಪು ಮಾಹಿತಿ ತಲುಪಿದೆ. ಇದು ಸರಿಯಲ್ಲ. ಈ ಕಾರಣಕ್ಕೆ ನಾವಿಲ್ಲಿ ಸೇರಿದ್ದೇವೆ ಎಂದು ಹೇಳಿದರು. ನಜೀರ್ ಅಹ್ಮದ್ ಅವರು ಎಲ್ಲಾ ಸಮುದಾಯಗಳನ್ನು ಒಟ್ಟುಗೂಡಿಸಿ ಕಾಂಗ್ರೆಸ್ ಪಕ್ಷವನ್ನು ಕಷ್ಟದ ಕಾಲದಲ್ಲಿ ಮುನ್ನಡೆಸಿದ ನಾಯಕರು. ಇತ್ತೀಚಿನ ಚುನಾವಣೆಯಲ್ಲಿ ಕಾಂಗ್ರೆಸ್ 130ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲು ಅವರ ಪಾತ್ರ ಬಹಳ ದೊಡ್ಡದು ಎಂದು ಅನೀಸ್ ಅಹ್ಮದ್ ಹೇಳಿದರು. ಇನ್ನೊಂದೆಡೆ ದಿಂಬಾಲ ಅಶೋಕ್ ಅವರು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದಿದ್ದರಿಂದ ಅಸಮಾಧಾನ ಉಂಟಾಗಿದೆ ಎಂದು ತಿಳಿಸಿದರು. ಜಮೀರ್ ಅಹ್ಮದ್ ಖಾನ್ ಮತ್ತು ನಜೀರ್ ಅಹ್ಮದ್ ವಿರುದ್ಧ ಹೈಕಮಾಂಡಿಗೆ ದೂರು ಹೋಗಿರುವುದು ಆಶ್ಚರ್ಯಕರ ಎಂದರು. ಕೆಕೆ ಮಂಜುನಾಥ್ ಅವರು ಮಾತನಾಡಿ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಬೆಂಬಲವಾಗಿದ್ದು, ಈ ಇಬ್ಬರು ನಾಯಕರು ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿದ್ದಾರೆ ಎಂದು ಹೇಳಿದರು. ಹೀಗಾಗಿ ಇವರ ಮೇಲೆ ಯಾವುದೇ ಶಿಸ್ತುಕ್ರಮ ಕೈಗೊಳ್ಳಬಾರದು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಲಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ಈಗ ರಾಜಕೀಯವಾಗಿ ಹೆಚ್ಚು ಕುತೂಹಲ ಮೂಡಿಸಿದೆ. ಎಲ್ಲ ಆತ್ಮೀಯ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ನಾಯಕರೇ ಹಾಗೂ ಪತ್ರಿಕಾ ಮಿತ್ರರೇ, ಇಬ್ಬರು ಸೇರಿಕೊಂಡೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಇದ್ದು, ಈ ಸಾರಿ ನಮಗೆ ಟಿಕೆಟ್ ಬೇಕು ಅಂತ ಅಲ್ಪಸಂಖ್ಯಾತ ಒತ್ತಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷದ. ಅದರಂತೆ ಈ ಸಾರಿ ಏನೇನು ಕಸರತ್ತು ಮಾಡಿದ್ರು ಸಹ ಅವ್ರು ಕೊಡೋಕ್ಕಾಗಲಿಲ್ಲ. ಸಮರ್ಥವನ್ನೇ ಮಲ್ಲಿಕಾರ್ಜುನ ಮಗನಿಗೆ ಸೀಟ್ ಕೊಟ್ಟಿದ್ದರಿಂದ ಬಹಳಷ್ಟು ಜನ ಮುಸ್ಲಿಮರು ಅಸಮಾಧಾನ ಆಗಿದ್ದರು. ಅದನ್ನೆಲ್ಲ ಸರಿ ಮಾಡಿಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲ ಸೇರಿ ನಜೀರ್ ಅಹ್ಮದ್ ಅವರು, ನಿಸಾರ್ ಮತ್ತು ನಮ್ಮ ಇವರು ಜಮೀರ್ ಅಹ್ಮದ್ ಎಲ್ಲ ಸೇರಿ ಕನ್ವಿನ್ಸ್ ಮಾಡಿ ಒಬ್ಬರು ಕೊಟ್ಟರು ಅವರಿಗೆ. ಅದು ಅಸಮಾಧಾನ ಅದರಲ್ಲಿತ್ತು. ಈಗ ಏನಂತಂದರೆ ಹೈಕಮಾಂಡ್ ಕೆಲವು ವರದಿ ದೂರನ್ನು ಸಲ್ಲಿಸಿದ್ದಾರೆ. ನಜೀರ್ ಅಹ್ಮದ್ ಅವರು ಮತ್ತು ಜಮೀರ್ ಅಹ್ಮದ್ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಅನ್ನೋ ವರದಿಯ ಮೇಲೆ ಹೈಕಮಾಂಡಿಗೆ ಸಿಟ್ಟು ಬಂದಿದೆ ಅಂತ ನಮಗೆ ಮಾಹಿತಿ. ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವರದಿಗಳು ಹೋಗಿವೆ. ಇವರು ನಮ್ಮ ಕೋಲಾರ ಜಿಲ್ಲೆಯ ನಮಗೆಲ್ರಿಗೂ ಭಾಳ ಆಪ್ತರಾಗಿದ್ದು ನಜೀರ್ ಅಹ್ಮದ್ ಅವರು. ಒಂದು ವರ್ಗಕ್ಕೆ ಸೀಮಿತವಾಗಿದ್ದರೆ ನಾವೆಲ್ಲರೂ ಅವ್ರಿಗೆ ಭಾಳ ಚೆನ್ನಾಗಿದ್ದೇವೆ. ಎಲ್ಲ ವರ್ಗಗಳನ್ನು ಅವರು ಒಂದುಗೂಡಿಸ್ಕೊಂಡು ಹೋಗಿ ಎಲ್ಲ ಜಾತಿ ತಂದಿರ, ಸಮುದಾಯ ತಂದಿರ, ಒಂದೇ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಬ್ಬ ಒಳ್ಳೆಯ ನಾಯಕರು ಅವರಾಗಿದ್ದಾರೆ. ಅಲ್ಲೇನಾಗಿದೆ ಅವರಂತೂ ಯಾವತ್ತೂ ಪಕ್ಷಕ್ಕೆ ಆ ಥರ ಮಾಡ್ತಕ್ಕಂಥವ್ರಲ್ಲ, ಇಬ್ಬರೂ ನಾಯಕರು ಅಂತವರಲ್ಲ. ಅದರಿಂದ ನಮ್ಮದು ಏನು ಒತ್ತಾಯ, ನಮ್ಮದು ಮನವಿ ಹೈಕಮಾಂಡಲ್ಲಾಗಲಿ, ಇಲ್ಲಿರ್ತಕ್ಕಂಥ KPCCಗಾಗಲಿ, AICCಗಾಗಲಿ ಎಲ್ಲ ಕಡೆ ಈ ಥರ ನಾವು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಅದರಲ್ಲಿ ಯಾವುದೇ ರೀತಿಯ ಶಿಸ್ತುಕ್ರಮ ಅದನ್ನು ಕೈಗೊಳ್ಳಬೇಡಿ. ಅದು ಸತ್ಯಕ್ಕೆ ದೂರವಾಗುತ್ತದೆ. ಅವರು ಏನೋ ಅಂತ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು. ಅವ್ರು ಯಾವತ್ತೂ ಪಕ್ಷಕ್ಕೆ ತಪ್ಪು ಮಾಡಿದವರಲ್ಲ. ಇವು ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ಅವ್ರು ಬಲಿಪಡಿಸುವ ಆಗೋದು ಬೇಡ. ಅವ್ರ ಪರವಾಗಿ ನಾವೆಲ್ಲ ಇದ್ದೇವೆ ಅಂತ ನಾಯಕರು ಕಾಂಗ್ರೆಸ್ ಪಕ್ಷ ಅನಿವಾರ್ಯವಾಗಿದ್ದಾರೆ. ಕಾರ್ಯಕರ್ತರಿಗೂ ಸಹ ಅಂಥವ್ರು ಬೇಕಾಗಿದ್ದಾರೆ. ಅಂಥವ್ರೆಲ್ಲರೂ ಜೊತೆ ತಗೊಂಡು ಹೋಗುವಂಥ ನಾಯಕರಿಗೆ ತೊಂದರೆ ಆದರೆ ಕಾರ್ಯಕರ್ತರಿಗೂ ತೊಂದರೆ ಆಗ್ತದೆ, ತಪ್ಪು ಸಂದೇಶ ಹೋಗ್ತದೆ, ಕಾಂಗ್ರೆಸ್ ಪಕ್ಷ ಬಲಹೀನ ಆಗ್ತದೆ ಅಂತ ಹೇಳ್ತೀನಿ. ದಯಮಾಡಿ ಅಂತ ತೀರ್ಮಾನ ತಗೊಳ್ಳೋಕೆ ಹೋಗ್ಬೇಡಿ. ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಂಡು ಅವ್ರಿಗೇನು ಸ್ಥಾನಮಾನ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಪಕ್ಷದ ಹೈಕಮಾಂಡಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ. ನಮಗೆ ನಸೀರ್ ಅಹ್ಮದ್ ಬಗ್ಗೆ ಆಗಲಿ, ಜಮೀರ್ ಅಹ್ಮದ್ ಬಗ್ಗೆ ಆಗಲಿ, ಎಲ್ಲ ಅಲ್ಪಸಂಖ್ಯಾತರು ಯಾರು ನಮ್ಮ ಲೀಡರ್ ಇದ್ದಾರೆ ಅವರೆಲ್ಲ ನಾವು ಆತ್ಮೀಯರಾಗಿ ಇದ್ದೀವಿ. ಈ ವಿಷಯದಲ್ಲಿ ಮಾತ್ರ ನನಗೆ ಸ್ವಲ್ಪ ಹತ್ತಿರದಿಂದ ಮಾಹಿತಿ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರೇ ನಸೀರ್ ಅಹ್ಮದ್ಗೆ ನೀವು ಬಾಗಲಕೋಟೆಯಲ್ಲಿ 7 ತಾರೀಕಿನಿಂದ ಅಲ್ಲೇ ಇರಬೇಕು, ಎಲ್ಲಿ ಹೋಗಬಾರ್ದು, ನೀವು ಅಲ್ಲಿ ಕೆಲಸ ಮಾಡಿ ಅಂತ ಅವ್ರ ಕಡೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಆ ಇದರ ವಿಷಯದಲ್ಲಿ ಅವರು ಅಲ್ಲೇ ಇದ್ದರು. ಮತ್ತು ಜಮೀರ್ ಅಹ್ಮದ್ನು ಒಂದು ದಿವಸ ಹೋಗಿದ್ದರು, ಕೇರಳಕ್ಕೂ ಹೋಗಿದ್ದರು. ನಮ್ಮ ಬೇಡ್ಕೊಳ್ಳೋದಷ್ಟೇ, ನಾವು ಇವರು ಯಾವಾಗಲೂ ಪಾರ್ಟಿಗೋಸ್ಕರನೇ ಕೆಲಸ ಮಾಡಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿರೋದು. ನಮ್ಮ ಸ್ನೇಹಿತ ಹೇಳಿದಂಗೆ ಎಲ್ಲ ವರ್ಗ ಎಲ್ಲರಿಗೂ ಗೊತ್ತಿರೋದಂಗೆ ಎಲ್ಲರಿಗೂ ಕರ್ಕೊಂಡು ಜೊತೆಯಲ್ಲಿ ಹೋಗೋದು. ಲೀಡರ್ ಏನನ್ನ ಇವಾಗ ಅಲ್ಪಸಂಖ್ಯಾತರು ಇದ್ದಾರಂದರೆ ಅದರಲ್ಲಿ ಇವರು ಒಬ್ಬರು.
ಸ್ವಲ್ಪ ದುಃಖ ಆಗಿತ್ತು. ಎಲ್ಲರೂ ಹೇಳಿದ್ದಾರೆ, ಅವರು ಬೇರೆ ಬೇರೆ ನಮ್ಮ ನಾಯಕರೇ, ನಮ್ಮ ಇರುವ ನಾಯಕರೇ ಹೇಳಿದ್ದಾರೆ, ಬೇರೆ ಥರ ಅವರು ಮಾಧ್ಯಮಗಳಲ್ಲಿ ಬಂದು ಹೇಳ್ತಾ ಇದ್ದಾರೆ. ಎಲ್ಲರೂ ಒಮ್ಮತ್ತಾಗಿ ನಾವು ಒಂದು ಹೆಸರು ತಗೊಂಡು ಹೋಗಿದ್ದರು. ಅಲ್ಲಿ ದಾವಣಗೆರೆಗೆ ಸೀಟ್ ಬೇಕಂತ ಅಲ್ಪೇಶ್ ಸಿಕ್ಕಂತರಿಗೆ ಜಬ್ಬಾರ್ದ ಫೈನಲ್ ಮಾಡಿದ್ರಂತ ಎಲ್ಲರೂ ಸೇರಿ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲಿ ಸರ್ವ ಹೇಳಿದ್ರು, ಮತ್ತೆ ನಾವು 4 ಹೆಸರು ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾರೆ. ಅದೆಲ್ಲ ನಮ್ಮದು ಒಂದೇ ಇದೆ. ನಸೀರ್ ಅಹಮದ್ ಆಗಲಿ, ಜಮೀರ್ ಅಹಮದ್ ಆಗಲಿ ಯಾವುದು ಶಿಸ್ತಕ್ರಮ ತಗೊಳ್ಬಾರ್ದು. ನಾವು ಅದಕ್ಕೆ KPCC ಆಗಲಿ SC ಅವ್ರಿಗೆ ನಾವು ಬೇಡ್ಕೊಳ್ತಾ ಇದ್ವಿ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಅವರ ಒಳ್ಳೆ ಲೀಡರ್ಗಳು ಅಂಥವ್ರಿಗೆ ಮೇಲೆ ಶಿಸ್ತಕ್ರಮ ತಗೊಳ್ಳೋದು. ಪಾರ್ಟಿಗೂ ಕೂಡ ಅದರ ಮೇಲೆ ಪರಿಣಾಮ ಬೀಳುತ್ತೆ. ಯಾಕಂದರೆ ಹಿಂದೆ ಎಲೆಕ್ಷನ್ನಲ್ಲಿ 90% 95%ವರೆಗೂ ಅಲ್ಪಸಂಖ್ಯಾತರು ಇವರ ಕಷ್ಟದಿಂದ ಜಮೀರ್ ಅಹಮದ್ ಆಗಲಿ, ನಸೀರ್ ಅಹಮದ್ ಬೇರೆ ಲೀಡರ್ಸ್ ಜೊತೆಯಲ್ಲಿ ಸೇರಿ ಇವರು ಬಹಳ ಕಷ್ಟ ಬಿದ್ದೇನೆ ಇದು 136 ಸೀಟ್ ಬಂದಿದ್ದು. ಅದರಲ್ಲಿ ಅಲ್ಪಸಂಖ್ಯಾತ ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಅಲ್ಪಸಂಖ್ಯಾತ ಲೀಡರ್ ಇರೋದ್ರಿಂದ ಅವ್ರಿಗೆ ಇನ್ನೂ ಏನಿರೋದು ಶಿಸ್ತಕ್ರಮ ತಗೊಳ್ಬಾರ್ದು ಅಂತ ಬೇಡ್ಕೊಂಡು. ದಾವಣಗೆರೆಯಲ್ಲಿ ಉಪಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ನಮ್ಮ ನಜೀರ್ ಅಹಮದ್ ಆಗಲಿ, ಜಮೀರ್ ಅಹಮದ್ ಆಗಲಿ ಕರ್ನಾಟಕದಲ್ಲಿ ಮುಸ್ಲಿಮ್ಸು ಲೀಡರಲ್ಲಿ ಸ್ಟೇಟಲ್ಲಿ ಅವರು ಇಬ್ಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಥ ವ್ಯಕ್ತಿಗಳು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಮುಸ್ಲಿಂ ಜನಾಂಗದವರು 80,000 ಓಟಿದ್ದಾರೆ ಅಂತೇಳಿ ನಮ್ಮ ಫೈಟ್ ಮಾಡೋ ಸೀಟ್ ಬೇಕಂತ ಕೇಳೋದು ನಿಜ, ಫೈಟ್ ಮಾಡೋದು ನಿಜ. ಯಾಕಂದರೆ ನಾವು ಜನಾಂಗ ಚೆನ್ನಾಗಿದ್ದೀವಿ, ನಮ್ಮಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಮಗೆ ಅವಕಾಶ ಕೊಡೋದು ಕೇಳಿದ್ದು ನಿಜ. ಆದರೆ ಚುನಾವಣೆ ಆದ ನಂತರ ಅವರು ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅಂತ ಹೇಳ್ತಾರೆ, ಸುಳ್ಳಿದು. ಅದನ್ನು ಹೈಕಮಾಂಡ್ ಯಾರು ಹೇಳಿದ್ರು ನಂಬಿಕೊಂಡು ಇವರಿಗೇನು ತೊಂದರೆ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಸೇಮ್ ರಾಜಕೀಯರಾಗಿ ನಮ್ಮ ನಜೀರ್ ಅವರಿದ್ದಾರೆ, ಮಿನಿಸ್ಟರ್ ಆಗಿ ನಮ್ಮ ಜಮೀರ್ ಅಹಮದ್ ಇದ್ದಾರೆ. ಅವರಿಬ್ಬರನ್ನು ರಾಜೀನಾಮೆ ಕೊಡಬೇಕು ಅಂತೇಳಿ ಎಲ್ಲರೂ ನೀತಿ ಬಂದಿದೆ, ನಮಗೆ ಕೊಡಬೇಕು ಅಂತಿದೆ. ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು. ಯಾಕಂದರೆ ಮುಸ್ಲಿಂ ನಾಯಕರು ಇಬ್ಬರೇ ಸ್ಟೇಟಲ್ಲಿರೋದು, ಬೇರೆಯವ್ರು ಇದಾರಲ್ಲ, ಇಲ್ಲ ಅಂತ ಹೇಳ್ತಿಲ್ಲ. ಒಟ್ಟು ಅವರಷ್ಟು ದುಡಿತಾರೆ ಪಾರ್ಟಿಗೆ. ಸ್ಟೇಟಲ್ಲೆಲ್ಲ ಓಡಾಡಿ ಕಾಂಗ್ರೆಸ್ ಪಾರ್ಟಿಗೆ ಮಾಡಬೇಕು ಅಂತೇಳಿ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ದಿಲ್ಲಿಗಲ್ಲಿ ಸುತ್ತಾಡಿ ಇವತ್ತು ಕಾಂಗ್ರೆಸ್ ಬರೋಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಂಥವನ್ನ ಕಡೆಗಣಿಸೋದು ತಪ್ಪು. ಏನು ನಾನು ಹಿಂಗೆ ಮುಂದುವರೆದರೆ ಮುಂದಿನ ಪರಿಣಾಮ ಪಾರ್ಟಿ ಮೇಲೆ ಬೀಳ್ತಿದೆ. ಅದರಿಂದ ದಯವಿಟ್ಟು ಹೈಕಮಾಂಡ್ಗೆ ಮನವರಿಕೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇಬ್ಬರು ಇರಬಾರ್ದು. ನಮ್ಮ ಪಾರ್ಟಿಗೆ ಮುಸ್ಲಿಂ ಜನಾಂಗದಲ್ಲಿ ಇಬ್ಬರು ಕಣ್ಣು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಇರಬಾರ್ದು. ಏನಾದ್ರೂ ನಮ್ಮನ್ನು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಬಿಟ್ಟರೆ ಮೀಟಿಂಗ್ ಬರಬಾರ್ದು ಅಂತೇಳಿ ಹೈಕಮಾಂಡ್ ಮನವರಿಕೆ ಮಾಡ್ತಾ ಯಾವುದೇ ಕಾರಣಕ್ಕೆ ತೊಂದರೆ ಮಾಡಬಾರ್ದು ಅಂಥೇಳಿ ನಮ್ಮ ಶ್ರೀನಿವಾಸಪುರ ತಾಲೂಕು ವತಿಯಿಂದ ಹೈಕಮಾಂಡ್ ಅವರಿಗೆ ಇಲ್ಲಿಂದ ನಮ್ಮ ನಾಯಕರು ಮುಂದಾಳ್ಪುರದಲ್ಲಿ ಅದನ್ನು ಮೆಸೇಜ್ ಕೊಡ್ತಾ ಇದ್ದಾರೆ. ಅದೇ ರೀತಿ ನಜೀರ್ ಅಹಮದ್ ಅವರು ಈ ಜಿಲ್ಲೆಗೆ ಪ್ರಮುಖ ವ್ಯಕ್ತಿಯವರು, ಮುಸ್ಲಿಮ್ಗಾಗ್ಬೋದು, ಬೇರೆ ಜನಾಂಗಕ್ಕಾಗ್ಬೋದು. ಅವ್ರು ಸೇಮ್ ರಾಜಕೀಯ ಆದ್ರೂ ಎಲ್ಲ ನಮ್ಮ ತಾಲೂಕೆಲ್ಲ ಏನೇ ಕಷ್ಟ ಕಾರ್ಯಗಳಿದ್ರೆ, ಈಗ ನಮ್ಮ ರಮೇಶ್ ಕುಮಾರ್ ಇಲ್ಲ ಅಂದ್ರೂ ನಮಗೆ ಅವರೇ ಪಾಪ ನಮ್ಮನ್ನೆಲ್ಲ ಕೈ ಹಿಡಿತವ್ರೆ, ನಮಗೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ನಮ್ಮ ತಾಲೂಕು ಆಗ್ಬೋದು, ನಮ್ಮ ಜಿಲ್ಲೆಗಾಗ್ಬೋದು. ಅಂತ ಅವ್ರನ್ನ ಏನಾದರೂ ಕೈ ಬಿಟ್ಟರೆ ಜಿಲ್ಲೆ ಎಲ್ಲ ದಂಗೆ ಎದ್ದೇಳಬೇಕಾಗ್ತದೆ. ಅದನ್ನು ಪಾರ್ಟಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರು ತೆಗಿಬಾರ್ದು ಅಂತೇಳಿ ಮನವರಿಕೆ ಮಾಡ್ತಾರೆ.